ಸೊ ನಾವೆಲ್ಲ ರಕ್ಷಕರೇ ಭಕ್ಷಕರಾದ ಕಥೆಯನ್ನ ಕೇಳಿದೀವಿ. ಆದ್ರೆ ಇಲ್ಲಿ ರಕ್ಷಕರೇ ಕಾಮ ರಾಕ್ಷಸರಾಗಿದ್ದಾರೆ. ಹೋ ಹೆಣ್ಣೆ, ನಿನಗೆ ಎಲ್ಲಿ ರಕ್ಷಣೆ? ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಒಂದು ವಿಷಯ ಪೂರ ಕರ್ನಾಟಕದಲ್ಲಿ ಹೆವಿ ಡಿಸ್ಕಷನ್ ಆಗ್ತಾ ಇದೆ. ಸೊ ಅದೇನಪ್ಪ ಅಂದ್ರೆ, ಹಿರಿಯ ಅಧಿಕಾರಿ IPS ಆಫೀಸರ್ ಕೆ ರಾಮಚಂದ್ರ ರಾವ್ ರವರ ಕಾಮದಾಟದ ವಿಡಿಯೋ ವೈರಲ್ ಆಗ್ತಿದೆ. ಸಾಮಾನ್ಯವಾಗಿ ಎಲ್ರು ನೋಡಿರ್ತೀರಾ, ವಿಡಿಯೋ ನೋಡಿದ್ಮೇಲೆ ಎಲ್ರಿಗೂ ಶಾಕ್ ಹಾಗೆ ಆಗಿರುತ್ತೆ. ಸೊ ಏನಪ್ಪ ಇದು, ಸರ್ಕಾರ ಕೊಟ್ಟಿರಂತ ಆಫೀಸ್ ಕ್ಯಾಬಿನ್ ನಲ್ಲೇ ಕರ್ಮಕಾಂಡ ಅಂತ ಹೇಳಿ. ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿರುವಂತ ಇಂಥ ಒಂದು ಟಾಪ್ ಮತ್ತೆ ಉನ್ನತ ಅಧಿಕಾರಿಯಾದಂತ ಇವರೇ ಈ ತರ ಮಾಡಿದ್ರೆ ನಾಳೆ ನಾವ್ ಯಾರನ್ನ ಟ್ರಸ್ಟ್ ಮಾಡ್ಬೇಕು? ನಾಳೆ ಯಾವ್ದೋ ಒಂದು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ಬೇಕು ಅಂತ ಯಾವ್ದಾವ್ದೋ ಹೆಣ್ಮಕ್ಳು ಒಂಟಿಯಾಗಿ ಹೋದ್ರೆ ಯಾವ ನಂಬಿಕೆ ಮೇಲೆ ಹೋಗ್ಬೇಕು? ಗಾಂಧೀಜಿಯವರು ಒಂದ್ ಹುಡುಗಿ ರಾತ್ರಿ ಒಬ್ಳೆ ಹೋಗ್ತಾ ಇದ್ದ ದಿನ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿತ್ತು ಅಂತ ಹೇಳ್ತಿದ್ರು. ಆದ್ರೆ ನಮ್ಗೀಗ ಬರೇ ಹಗ್ಲಲ್ಲೇ ಸಮೇತ ಒಂದು ಹುಡುಗಿ ಒಂದು ಆಫೀಸರ್ ಕ್ಯಾಬಿನ್ ಅಲ್ಲಿ ಈ ತರ ಎಲ್ಲಾ ಕೃತ್ಯಗಳು ನಡೀತಾ ಇದಾವೆ. ಹೀಗಾಗಿ ಯಾರನ್ನ ಕೇಳ್ಬೇಕು, ಯಾರನ್ನ ಇದ್ ಮಾಡ್ಬೇಕು? ಅವ್ರಿಗೆ ಏನಂತ ಉನ್ನತ ಅಧಿಕಾರಿಗಳೇ ಈ ತರ ಎಲ್ಲ ಮಾಡ್ತಾರೆ ಅಂದ್ರೆ ಹೇಗೆ ಮುಂದೆ ಎಲ್ಲ ನಮ್ಮ ಮಕ್ಳುಗಳಿಗೆಲ್ಲ ಯಾವ ತರ ಹೇಳ್ಬೇಕು, ಯಾವ ತರ ಎಜುಕೇಶನ್ ಮಾಡ್ಬೇಕು? ಜನಸಾಮಾನ್ಯರನ್ನ ಕಾಪಾಡ್ಬೇಕಂತ ಉನ್ನತ ಅಧಿಕಾರಿಗಳೇ ಈ ತರ ಮಾಡಿದ್ರೆ ಮುಂದಿನ ಭವಿಷ್ಯ, ನಾಳೆ ನಮ್ಮ ಮಕ್ಳಿಗಾಗ್ಲಿ ಈ ತರ ಒಬ್ರೇ ಹೋಗ್ಬಿಡಕ್ಕಾಗ್ಲಿ, ಸೊ ಪೇರೆಂಟ್ಸ್ಗಳಿಗೆಲ್ಲ ಯಾವ ತರ ಭಯ ಆಗುತ್ತೆ? ಸಾಮಾನ್ಯವಾಗಿ ಬಂದೇ ಬರುತ್ತೆ. ಕಾಯ್ಬೇಕಾದವ್ರೆ ಈ ತರ ಮಾಡಿದ್ರೆ ಹೆಣ್ಮಕ್ಳಿಗೆಲ್ಲ ಎಲ್ಲಿದೆ ರಕ್ಷಣೆ? ಸೊ ಅಪ್ಪಂದು ಈ ತರ ಕರ್ಮಕಾಂಡ ಆಯ್ತು ಅಂದ್ರೆ ಇನ್ನು ಮಗಳಾದ ರನ್ಯಾ ರಾವ್ ಅವ್ರದ್ದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಆಗಿದೆ. ಸೊ ಅವ್ರು ಈಗ ಜೈಲಲ್ಲಿದ್ದಾರೆ. ಪೊಲೀಸ್ ಇಂದ ರಕ್ಷಣೆ ಸಿಗುತ್ತೆ ಅಂತ ಅಂದ್ಕೊಂಡ್ರೆ ನಾವು ಈಗ ಯಾವ ರಕ್ಷಣೆನೂ ಪೊಲೀಸ್ ಇಂದ ಸಿಗ್ತಾ ಇಲ್ಲ. ಕಷ್ಟ ಆಗ್ಬಿಟ್ಟಿದೆ. ನ್ಯೂಸಲ್ಲೆಲ್ಲ ನೋಡಿದೀವಿ. ಸೊ ಪೊಲೀಸ್ ಇಂದ ಈ ತರ ರಕ್ಷಣೆ ಸಿಗುತ್ತೆ ಅಂತ ಅನ್ಕೊಂಡ್ರೆ ನಾವು ಇಲ್ಲಿ ಯಾವ ರಕ್ಷಣೆಗಳೂ ಇಲ್ಲ. ಸೊ ಅವ್ರನ್ನೆಲ್ಲ ಮುಟ್ಟೋದಾಗ್ಲಿ, ಅವ್ರನ್ನ ಯಾವ ತರ ನೋಡಿದ್ರೆ ಅಸಹ್ಯ ಬಂದ್ಬಿಡುತ್ತೆ. ಅಸಹ್ಯ ಬಂದು ಏನಪ್ಪ ಇವ್ರಿಗೆಲ್ಲ ಏನಕ್ಕೆ ಸಪ್ರೇಟ್ ಕ್ಯಾಬಿನ್ ಕೊಡ್ಬೇಕು ಅಂತ. ಏನಕ್ಕೆ ಸಪ್ರೇಟ್ ಕ್ಯಾಬಿನ್ ಕೊಡ್ಬೇಕು? ಸೊ ಈ ತರ ಎಲ್ಲ ಮಾಡೋದಾಗಿದ್ರೆ ಅವ್ರದ್ದೇ ಆದಂತ ಪ್ರೈವೇಟ್ ಎಲ್ಲೋ ಹೋಗ್ಲಿ, ರೂಮ್ ಇದೆ, ಲಾಡ್ಜ್ ಇದೆ, ಏನೋ ಒಂದಿದೆ. ಅದ್ ಬಿಟ್ಟು ಸರ್ಕಾರ ನನಗೊಂದು ಕೆಲಸ ಕೊಟ್ಟಿದೆ ಅಂದ್ರೆ ಅದಕ್ಕೆ ಗೌರವ ಕೊಡ್ಬೇಕು. ಮೊದ್ಲು ಅದು ಗೌರವ ಕೊಟ್ಬಿಟ್ಟು ಆ ಕೆಲ್ಸಕ್ಕೊಂದು ಸ್ಥಾನಮಾನ ಅನ್ನೋದಿರುತ್ತೆ. ಸೊ ಸರ್ಕಾರಿ ಮೇಲಧಿಕಾರಿಗಳಿಗೆ ಸಪ್ರೇಟ್ ಕ್ಯಾಬಿನ್ ಬೇಕೇ ಬೇಕಾ? ಸೊ ಕೊಟ್ರು ಏನಕ್ಕೆ ಬೇಕು? ಯಾಕೆ ಕೊಡ್ಬೇಕು? ಸಪ್ರೇಟ್ ಕ್ಯಾಬಿನ್ ಅಲ್ಲಿ ಆ ತರ ಅಸಹ್ಯ ಕೆಲಸ ಮಾಡಕ? ಅಥವಾ ಕೊಟ್ರು ಸಪ್ರೇಟ್ ಆಗಿಂತ ಕ್ಯಾಬಿನ್ ಕೊಟ್ರೆ ಟ್ರಾನ್ಸ್ಪರೆನ್ಸಿ ಇರ್ಲಿ. ಸೊ ಏನಕ್ಕೆಲ್ಲ ಸಪ್ರೇಟ್ ಡೋರ್ ಆಗ್ಲಿ, ಒಂದ್ ಸಪ್ರೇಟ್ ರೂಮ್ ಆಗ್ಲಿ, ಆ ತರ ಏನಕ್ಕೆ ಕೊಡ್ಬೇಕು? ಸೊ ಮಾಧ್ಯಮರು ಇದ್ರ ಬಗ್ಗೆ ಎಲ್ಲ ಕೇಳಿದಾಗ ಅವರು ಇದೆಲ್ಲ 8 ವರ್ಷದ ಹಿಂದೆ ಬೆಳಗಾವಿಯಲ್ಲಿ ನಡೆದಿದ್ದು ಅಂತ ಹೇಳ್ಬಿಟ್ಟು ಆಮೇಲೆ ಇಲ್ಲ ಇದು ಫ್ಯಾಬ್ರಿಕೇಟೆಡ್ ವಿಡಿಯೋ ಅಂತ ಹೇಳಿದ್ದಾರೆ. ಸೊ ಇದು ಫ್ಯಾಬ್ರಿಕೇಟೆಡ್ ವಿಡಿಯೋನೋ ಅಥವಾ ಯಾರಾದ್ರೂ ಇವ್ರ ಮೇಲೆ ಸೇಡಿಗಾಗಿ ಮಾಡಿದ್ದ ಅಂತ ನಾವು ಮುಂದೆ ನೋಡ್ಬೇಕಾಗಿದೆ. ಸದ್ಯಕ್ಕೆ ಈಗ ಅವರು ಸಸ್ಪೆಂಡ್ ಆಗಿದ್ದಾರೆ. ಈಗ ಮುಂದೆ ಸಸ್ಪೆಂಡ್ ಆಗೋದು ಮತ್ತೆ ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನ ಸಸ್ಪೆಂಡ್ ಆಗಿರೋಂಥ ಸುಮಾರು ಮತ್ತೆ ಮರು ವಾಪಸ್ ಮಾಡ್ಕೊಂಡಿರೋಂಥದ್ದು ಸುಮಾರು ನೋಡಿದೀವಿ. ಎಲ್ಲ ಇಲ್ಲೇ ಆಗಿ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಎಲ್ಲ ಮರ್ತೋಗ್ಬಿಡ್ತಾರೆ ಜನ ಅಂತ ಹೇಳಿ ಮತ್ತೆ ರಿಟರ್ನ್ ತಗೊಳ್ತಾರೆ ಅಂತ ಸರ್ಕಾರಿ ಅಧಿಕಾರಿಗಳನ್ನ. ಈ ತರದ್ದೆಲ್ಲ ನಡಿಬಾರ್ದು ಅಂತಂದ್ರೆ ನಾವು ಯೂತ್ಸ್ಗಳಾಗ್ಲಿ ಯಾರಾದ್ರೂ ಆಗಿರ್ಲಿ ನಾವ್ ಎಚ್ಚೆತ್ಕೊಳ್ಬೇಕು. ಸದ್ಯಕ್ಕೆ ಪ್ರಕರಣ ಆಚೆ ಬಂದಿರೋದು ಒಂದೇ. ಸೊ ಈಗ ಬಂದಿರೋದು ಒಬ್ಬರದಾಗ್ಲಿ, ಇದ್ರ ಹಿಂದೆ ಅಥವಾ ಇನ್ನು ಪ್ರಕರಣಕ್ಕೆ ಆಚೆ ಬರ್ಲಿಲ್ದಂಥದ್ದು ಇನ್ನು ಎಷ್ಟೊಂದಿದೆ, ಇದ್ದೇ ಇರುತ್ತೆ. ಒಂದು ಬಂದಿದೆ ಅಂದ್ರೆ ಇನ್ನೂ ಬರ್ಬಹುದೇನೋ ಗೊತ್ತಿಲ್ಲ. ಆದ್ರೆ ಹೆಣ್ಮಕ್ಳಿಗೆ ರಕ್ಷಣೆ ಯಾವಾಗ ಸಿಗುತ್ತೆ? ಯಾರಿಂದ ಸಿಗುತ್ತೆ? ನಮಗ್ ನಾವೇ ರಕ್ಷಣೆ ಮಾಡ್ಕೋಬೇಕಾ? ಅಥವಾ ರಕ್ಷಣೆಗೆ ಅಂತ ನಿಂತಿರೋರೇನೆ ರಕ್ಷಕರಾಗಿಲ್ಲ? ಸೊ ಇದೆಲ್ಲ ನೋಡಿದ್ಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರ ಇಮೇಜ್ ಏನು? ಅವ್ರ ಮೇಲೆ ಒಂದು ಗೌರವ ಇರುತ್ತೆ. ಸೊ ಇದೆಲ್ಲ ನೋಡಿದ್ಮೇಲೆ ಅವ್ರ ಮೇಲೆ ಗೌರವಗಳೇ ಇಲ್ದಂಗ ಆಗೋಗ್ಬಿಡುತ್ತೆ. ಯಾಕ್ರಿ ಈ ತರ ಎಲ್ಲ ಮಾಡ್ತೀರಾ? ಸೊ ಪಬ್ಲಿಕ್ ಅವರ ರೆಸ್ಪಾನ್ಸ್ ಏನು? ಸೊ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ತರ ಯಾವುದು ಆಗ್ಬಾರ್ದು. ಸಪ್ರೇಟ್ ಕ್ಯಾಬಿನ್ ನಿಜಕ್ಕೂ ಉನ್ನತ ಅಧಿಕಾರಿಗಳಿಗೆ ಬೇಕೇ ಬೇಕಾ ಅನ್ನೋದು ಇಲ್ಲಿ ನಾನ್ ಕೇಳ್ತಾ ಇರೋ ಪ್ರಶ್ನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.